ನೂತನ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಇವತ್ತು ಸಂಜೆ 4 ಗಂಟೆಗೆ ಒಂದು ಪ್ರಮಾಣ ವಚನ ಸ್ವೀಕಾರ ಮಾಡುವಂಥದ್ದು. ಲೋಕಭವನದ ಮುಂಭಾಗ ಭಾರಿ ಭದ್ರತೆಯನ್ನ ಸಹ ಪೊಲೀಸರು ಕೈಗೊಂಡಿರುವಂಥದ್ದು. ಪಾಸ್ ಇದ್ದವರಿಗೆ ಮಾತ್ರ ಒಳಗಡೆ ಎಂಟ್ರಿ ಅಂತ ಈಗಾಗಲೇ ಘೋಷಣೆ ಮಾಡಿರುವಂಥದ್ದು. ಆ ನಿಟ್ಟಿನಲ್ಲಿ ಇದೀಗ ನಾನು ಲೋಕಭವನ ಮುಂಭಾಗ ಇದನ್ನು ನೋಡ್ತಾ ಇರ್ಬೋದು ಯಾವ ರೀತಿಯ ಭದ್ರತೆಯನ್ನ ಇಲ್ಲಿ ಪೊಲೀಸರು ಕೈಗೊಂಡಿದ್ದಾರೆ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಪಾಸ್ ಇದ್ದವರಿಗೆ ಮಾತ್ರ ಇಲ್ಲಿನ ಸಿಬ್ಬಂದಿಗಳು ಹೊರಗಡೆ ಬಿಡ್ತಾ ಇರುವಂಥದ್ದು. 12 ಗಂಟೆ ನಂತರ ಈ ಒಂದು ರಸ್ತೆ ಸಂಪೂರ್ಣವಾಗಿ ಬಂಧನ ಮಾಡಿರ್ತಾರೆ. ಯಾವುದೇ ಕಾರಣಕ್ಕೂ ಸಹ ಬೇರೆ ಯಾರಿಗೂ ಸಹ ಒಂದು ಸಾರ್ವಜನಿಕರ ಓಡಾಟಕ್ಕೆ ಒಂದು ಅವಕಾಶ ಇರೋದಿಲ್ಲ. ಅದ್ರ ಜೊತೆಗೆ ಏನಂದ್ರೆ ಪಾಸ್ ಇದ್ದವರು ವಿವಿಧ ರೀತಿಯ ಪಾಸ್ಗಳಿರುತ್ತೆ, ಅವರು ಮಾತ್ರ ಈ ಒಂದು ರಾಜಭವನದ ಒಳಗಡೆ ಬರೋಕ್ಕೆ ಎಂಟ್ರಿ ಇರುತ್ತೆ. ಯಾರು ಕಾರಿನ ಪಾಸ್ ಒಳಗಡೆ ಇರೋದಿಲ್ಲ. ಹಾಗಾಗಿ ಅಂತವರಿಗೆ ಪೊಲೀಸ್ ತಿಮ್ಮಾಯಿ ಸರ್ಕಲ್ ಏನಿರುತ್ತೆ, ಸೊ ಅಲ್ಲಿಂದ ಅವರಿಗೆ ಎಲೆಕ್ಟ್ರಿಕಲ್ ವೆಹಿಕಲ್ ಏನಿರುತ್ತೆ, ಸೊ ಅದರಲ್ಲಿ ಬಂದು ಕರ್ಕೊಂಡ್ಬಂದು ಇಲ್ಲಿಂದ ಡ್ರಾಪ್ ಅನ್ನು ಮಾಡುವಂತ ಕೆಲಸವನ್ನ ಮಾಡಕ್ಕೆ ಮುಂದಾಗಿರುವಂಥದ್ದು. ಅದ್ರ ಜೊತೆಗೆ ಈಗಾಗಲೇ ಭದ್ರತೆ ಪರಿಶೀಲನೆ ಮಾಡಿರುವಂಥದ್ದು. ವಂಶೀಕೃಷ್ಣ ಏನಿದ್ದಾರೆ ಅಡಿಷನಲ್ ಕಮಿಷನರ್ ಅವರು ಬಂದು ಭದ್ರತೆಯನ್ನ ಪರಿಶೀಲನೆ ಮಾಡಿರುವಂಥದ್ದು. ಅದ್ರ ಜೊತೆಗೆ ಏನಂದ್ರೆ ಡಾಗ್ ಸ್ಕ್ವಾಡ್ ಇರ್ಬೋದು, ಮತ್ತೆ ಬಾಂಬ್ ಸ್ಕ್ವಾಡ್ ಇರ್ಬೋದು, ಮತ್ತೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನ ಈ ಒಂದು ಲೋಕಭವನ ಮುಂಭಾಗ ಮಾಡ್ಕೊಂಡಿರುವಂಥದ್ದು. ಅದ್ರ ಜೊತೆಗೆ ಏನಂದ್ರೆ ಸಾರ್ವಜನಿಕರಿಗೆ 12 ಗಂಟೆಯಿಂದ ಈ ರಸ್ತೆ ಬಂದ್ ಆಗುತ್ತೆ. ಅದ್ರ ಜೊತೆಗೆ ಏನಂದ್ರೆ ರಸ್ತೆ ಬಂದಾದ ನಂತರ ಯಾವುದೇ ರೀತಿಯಂತ ವ್ಯವಸ್ಥೆಗಳು ಇಲ್ಲಿ ಇರೋದಿಲ್ಲ. ಅದ್ರ ಜೊತೆಗೆ ಈಗಾಗಲೇ ಫೈರ್ ಟೆಂಡರ್ ವೆಹಿಕಲ್ಸ್ ಅನ್ನು ಸಹ, ಎಮರ್ಜೆನ್ಸಿ ಅಗ್ನಿಶಾಮಕ ದಳದ ವಾಹನಗಳನ್ನು ಸಹ ಇಲ್ಲಿ ನಿಲ್ಲಿಸಿಕೊಂಡಿರುವಂಥದ್ದು. ಈ ಒಂದು ಮುಂಭಾಗದ ರಸ್ತೆ ಏನಿದೆ, ಈ ಒಂದು ರಸ್ತೆ ಸಂಪೂರ್ಣವಾಗಿ 12 ಗಂಟೆ ನಂತರ ಸಂಪೂರ್ಣವಾಗಿ ಬಂದ್ ಆಗುತ್ತೆ. ಅದಾದ ನಂತರ ಸಾರ್ವಜನಿಕರಿಗೆ ಯಾವುದೇ ರೀತಿಯಂತ ಒಂದು ವ್ಯವಸ್ಥೆ ಇಲ್ಲಿ ಇರೋದಿಲ್ಲ. ರಾತ್ರಿ 8 ಗಂಟೆ ತನಕ ಈ ಒಂದು ರಸ್ತೆ ಇಲ್ಲಿ ವಾಹನಗಳ ಸಂಚಾರ ನಿರ್ಬಂಧ ಮಾಡಿರ್ತಾರೆ. ಅದ್ರ ಜೊತೆಗೆ ಏನಂದ್ರೆ ಸಾರ್ವಜನಿಕರು ಯಾರು ಬರ್ತಾರೆ ಅವ್ರಿಗೆಲ್ಲರೂ ಸಹ 2 ಕಡೆ, ಆ ಕಡೆ ಮತ್ತೆ ಈ ಕಡೆ ಫುಟ್ಪಾತ್ ಏನಿರುತ್ತೆ, ಆ ಫುಟ್ಪಾತ್ ಮೇಲೆ ಏನಿರುತ್ತೆ ಅಲ್ಲಿ ಒಂದು ವ್ಯವಸ್ಥೆನ ಮಾಡಿರುವಂಥದ್ದು. ಸದ್ಯಕ್ಕೆ ಈ ಒಂದು ಲೋಕಭವನದ ಮುಂಭಾಗ ಎಲ್ಲ ರೀತಿಯ ವ್ಯವಸ್ಥೆನ ಮಾಡಿಕೊಂಡಿರುವಂಥದ್ದು. ಅದ್ರ ಜೊತೆಗೆ ಏನಂದ್ರೆ ಸಾರ್ವಜನಿಕರು ವ್ಯವಸ್ಥೆ ಬರ್ತಾರೆ ಅವ್ರಿಗೆಲ್ಲರಿಗೂ ಸಹ ಈ ಒಂದು ಮುಂಭಾಗ ಕೂತ್ಕೊಳ್ಳಕ್ಕೆ ವ್ಯವಸ್ಥೆನ ಮಾಡ್ಕೊಂಡಿರುವಂಥದ್ದು. ಅಲ್ಲಿ ಫುಟ್ಪಾತ್ ಏನಿರುತ್ತೆ, ಆ ಫುಟ್ಪಾತ್ ಮೇಲೆ ಮತ್ತೆ ಹೊರಗಡೆ ಎಲ್ಲ ರೀತಿಯ ವ್ಯವಸ್ಥೆನ ಸಹ ಮಾಡ್ಕೊಂಡು ಈಗ ನೋಡ್ತಾ ಇರ್ಬೋದು. ದೃಶ್ಯಾವಳಿಯಲ್ಲಿ ಕಮಿಷನರ್ ಅವರು ಸಹ ಬಂದು ಈ ಒಂದು ಲೋಕಭವನ ಮುಂಭಾಗ ಬಂದಿರುವಂತ ಗೊತ್ತಾಗ್ತಾ ಇರುವಂತ. ಅದ್ರ ಜೊತೆಗೆ ಏನಂದ್ರೆ ಆ ಲೋಕಭವನದ ಮುಂಭಾಗ ಕಮಿಷನರ್ ಸಹ ಬಂದು ಭದ್ರತೆಯನ್ನ ಪರಿಶೀಲನೆ ಮಾಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಜೊತೆ ಅರುಣ್ ಕುಮಾರ್, ಅಶ್ವಗ ನ್ಯೂಸ್, ಬೆಂಗಳೂರು.